ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಅನ್ವಯಿಕ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಮತ್ತು ಅವುಗಳಿಗೆ ಯಾವ ರೀತಿ ಉತ್ತರಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಬೇರೆ ಬೇರೆ ಪಾಠಗಳಲ್ಲಿ ಬರ್ತಕ್ಕಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ಈಗಾಗಲೇ ನೋಡಿದ್ದೀವಿ. ಸೊ ಆ ವಿಡಿಯೋಗಳನ್ನು ನೋಡಲಿಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ತಾವುಗಳು ಆ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದೆ. ಸೊ ಹಾಗಾದರೆ ತಡ ಮಾಡದೆ ವಿಡಿಯೋನ ಆರಂಭ ಮಾಡೋಣ. ಸೊ ಮೊದಲೇ ಪ್ರಶ್ನೆ, ಒಂದು ಮಸೂರದ ಸಾಮರ್ಥ್ಯವು -2 ಡಯಾಪ್ಟರ್. ಹಾಗಾದರೆ ಇದು ಯಾವ ವಿಧದ ಮಸೂರವಾಗಿದೆ ಅಂತಕ್ಕಂಥದ್ದು. ಇದು ನಿಮ್ನ ಮಸೂರವಾಗಿದೆ, ಏಕೆಂದರೆ ನಿಮ್ನ ಮಸೂರದ ಸಂಗಮ ದೂರು ಯಾವಾಗಲೂ ಋಣಾತ್ಮಕವಾಗಿರ್ತದೆ. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಮಸೂರದ ಸಾಮರ್ಥ್ಯ ಮೈನಸ್ ಆಗಿದ್ದರೆ ಅದು ನಿಮ್ನ ಮಸೂರ, ಮಸೂರದ ಸಾಮರ್ಥ್ಯ ಪ್ಲಸ್ ಆಗಿದ್ದರೆ ಅದು ಪಿನ ಮಸೂರ. ನೆನಪಿರಲಿ, ಇದು ಎಕ್ಸಾಮ್ದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಬೆಳಕಿನ ವರ್ಣ ವಿಭಜನೆಯಲ್ಲಿ ಕೆಂಪು ಬಣ್ಣವು ಕಡಿಮೆ ಬಾಗಲು ಕಾರಣವೇನು ಅಂತಕ್ಕಂಥದ್ದು. ಕೆಂಪು ಬಣ್ಣವು ಹೆಚ್ಚು ತರಂಗ ದೂರವನ್ನು ಹೊಂದಿರುವುದರಿಂದ ಅದು ಕಡಿಮೆ ಬಾಗುತ್ತದೆ. ಮುಂದಿನ ಪ್ರಶ್ನೆ, ಬೆಳಕಿನ ಕಿರಣವು ಸೀಮೆಎಣ್ಣೆಯಿಂದ ನೀರನ್ನು ಪ್ರವೇಶಿಸಿದಾಗ ಹೇಗೆ ವಕ್ರೀಭವನ ಹೊಂದುತ್ತದೆ ಅಂತಕ್ಕಂಥದ್ದು. ಬೆಳಕಿನ ಕಿರಣವು ಸೀಮೆಎಣ್ಣೆಯಿಂದ ನೀರನ್ನು ಪ್ರವೇಶಿಸಿದಾಗ ಅದು ಲಂಬದಿಂದ ದೂರಕ್ಕೆ ಬಾಗುತ್ತದೆ, ಏಕೆಂದರೆ ಸೀಮೆಎಣ್ಣೆಯ ವಕ್ರೀಭವನ ಸೂಚ್ಯಂಕ ನೀರಿನ ವಕ್ರೀಭವನ ಸೂಚ್ಯಂಕಕ್ಕಿಂತ ಹೆಚ್ಚಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನು ಬಳಸುತ್ತಾರೆ ಏಕೆ ಅಂತಕ್ಕಂಥದ್ದು. ಪೀನ ದರ್ಪಣವು ಚಿಕ್ಕದಾದ ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುವುದರಿಂದ ವಾಹನದ ಹಿನ್ನೋಟದ ದರ್ಪಣಗಳಲ್ಲಿ ಇದನ್ನು ಬಳಸುತ್ತಾರೆ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ನೀರನ್ನು ಓರೆಯಾಗಿ ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರದ ಕಡೆಗೆ ಬಾಗುವುದು, ಅದಕ್ಕೆ ಕಾರಣ ಕೊಡಿ ಅಂತಕ್ಕಂಥ ಪ್ರಶ್ನೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುತ್ತದೆ, ಏಕೆಂದರೆ ಅತಿ ಕಡಿಮೆ ಅವಧಿಯಲ್ಲಿ ಅದರ ವೇಗವು ನೀರಿನಲ್ಲಿ ಕಡಿಮೆ ಆಗುತ್ತದೆ ಮತ್ತು ಬೆಳಕಿನ ತರಂಗ ದೂರವು ಕಡಿಮೆ ಆಗುತ್ತದೆ. ಸೊ ಮುಂದಿನ ಪ್ರಶ್ನೆ, ವಜ್ರದ ವಕ್ರೀಭವನ ಸೂಚ್ಯಂಕವು 2.42 ಆಗಿದೆ. ಈ ಹೇಳಿಕೆಯ ಅರ್ಥವೇನು ಅಂತಕ್ಕಂಥದ್ದು ಬಹಳ ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ, ಪರೀಕ್ಷೆಯಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇದರ ಅರ್ಥ, ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗ ಇವುಗಳ ನಡುವಿನ ಅನುಪಾತ 2.42 ಆಗಿದೆ ಅಂತಕ್ಕಂಥದ್ದು. ಸೊ ಮಸೂರದ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್. ಹಾಗಾದರೆ ಒಂದು ಡಯಾಪ್ಟರ್ ಎಂಬುದರ ಅರ್ಥವೇನು ಅಂತಕ್ಕಂಥದ್ದು. 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯ 1 ಡಯಾಪ್ಟರ್ ಎಂದು ಇದರ ಅರ್ಥ. ಸೊ ಮುಂದಿನ ಪ್ರಶ್ನೆ, ಒಂದು ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ 20 ಸೆಂಟಿಮೀಟರ್ ಇದೆ. ಇದರ ಸಂಗಮ ದೂರ ಎಷ್ಟು ಅಂತಕ್ಕಂಥದ್ದು. ಸೊ ಇಲ್ಲಿ ವಕ್ರತಾ ತ್ರಿಜ್ಯ ಏನಿದೆ 20 ಸೆಂಟಿಮೀಟರ್, ಸಂಗಮ ದೂರದ 2ರಷ್ಟಿರುತ್ತದೆ. ಅಂದರೆ ವಕ್ರತಾ ತ್ರಿಜ್ಯ ಏನಿರುತ್ತೆ, ಸೊ ಇದು ಸಂಗಮ ದೂರದ 2ರಷ್ಟಿರುತ್ತದೆ. ಸೊ ವಕ್ರತಾ ತ್ರಿಜ್ಯ = 2f ಆದಾಗ f ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ವಕ್ರತಾ ತ್ರಿಜ್ಯ 20 ಆದಾಗ ಸೊ /2 = f ಆಗುತ್ತೆ. ಸೊ ಇಲ್ಲಿ f ಅಥವಾ ಸಂಗಮ ದೂರ 10 ಸೆಂಟಿಮೀಟರ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣವನ್ನು ದಂತವೈದ್ಯರು ಬಳಸಲು ಕಾರಣವೇನು ಅಂತಕ್ಕಂಥದ್ದು. ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಅನ್ನುವಂಥದ್ದು. ಇನ್ನು 4 ಸೆಂಟಿಮೀಟರ್ ಗಾತ್ರದ ವಸ್ತುವಿನಿಂದ ಉಂಟಾದ ಪ್ರತಿಬಿಂಬದ ಎತ್ತರ -6 ಸೆಂಟಿಮೀಟರ್ ಇದೆ. ಹಾಗಾದರೆ ಪ್ರತಿಬಿಂಬ ಸ್ವಭಾವವನ್ನು ತಿಳಿಸಿ ಅನ್ನುವಂಥದ್ದು. ಪ್ರತಿಬಿಂಬವು ತಲೆ ಕೆಳಕಾದ ಮತ್ತು ಸತ್ಯ ಪ್ರತಿಬಿಂಬವಾಗಿರುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿ 4 ಸೆಂಟಿಮೀಟರ್ ಗಾತ್ರದ ಏನು ವಸ್ತು ಅಂತ ಇದೆ, ಗಾತ್ರ ಪ್ಲಸ್ ಇತ್ತಂತಂದರೆ ಅದು ಪ್ರಧಾನ ಅಕ್ಷದ ಮೇಲೆ ಇರುತ್ತೆ, ಆದ್ದರಿಂದ ಪ್ಲಸ್ ಅಂತ ನಾವು ಗುರುತಿಸಬೇಕು. ಯಾವಾಗ ಗಾತ್ರ ಮೈನಸ್ನಲ್ಲಿ ಉತ್ತರ ಸಿಗುತ್ತೆ, ಸೊ ಅದು ಪ್ರಧಾನ ಅಕ್ಷದ ಕೆಳಗಡೆ ತಲೆ ಕೆಳಕಾಗಿರ್ತಕ್ಕಂಥದ್ದನ್ನು ಇದು ಮೈನಸ್ ಸೂಚಿಸುತ್ತೆ. ಆದ್ದರಿಂದ ತಲೆ ಕೆಳಕಾದ ಸತ್ಯ ಪ್ರತಿಬಿಂಬವನ್ನು ನಾವಿಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ, ಯಾವುದೇ ಮಾಧ್ಯಮದಲ್ಲಿ
ಮುಳುಗಿದ ಒಂದು ಗಾಜಿನ ಹಲಗೆಯಲ್ಲಿ ಪತನವಾದ ಬೆಳಕಿನ ಕಿರಣವು ಅದೇ ಕಿರಣಕ್ಕೆ ಸಮಾಂತರವಾಗಿ ನಿರ್ಗಮಿಸಲು ಕಾರಣವೇನು ಅನ್ನುವಂಥದ್ದು. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಪರೀಕ್ಷೆಯಲ್ಲಿ ಬಹಳ ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಆದ್ದರಿಂದ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೆಳಕಿನ ವೇಗವು ಬೇರೆ ಬೇರೆಯಾಗಿರುತ್ತದೆ. ಇದರಿಂದ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕು ತನ್ನ ದಿಕ್ಕನ್ನು ಬದಲಿಸುತ್ತದೆ. ಎರಡು ಸಮತಲಗಳು ಪರಸ್ಪರ ಸಮಾಂತರವಾಗಿರುವುದರಿಂದ ಬೆಳಕು ಸಮನಾಗಿ ಬಾಗುವುದರಿಂದ ಪತನವಾದ ಬೆಳಕಿನ ಕಿರಣವು ಅದೇ ಕಿರಣಕ್ಕೆ ಸಮಾಂತರವಾಗಿ ನಿರ್ಗಮಿಸುತ್ತದೆ ಅನ್ನುವಂಥದ್ದು. ಸೊ ಪರೀಕ್ಷೆಯಲ್ಲಿ ಪತನ ಕೋನವು ನಿರ್ಗಮಿತ ಕೋನಕ್ಕೆ ಯಾವಾಗಲೂ ಸಮಾಂತರವಾಗಿರುತ್ತದೆ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಭಾಳ ಸಾರಿ ರಿಪೀಟ್ ಮಾಡಿರ್ತಕ್ಕಂಥದ್ದು. ಒಂದು ಆಯತಾಕಾರದ ಗಾಜಿನ ಚಪ್ಪಡಿ ಇರ್ತದೆ. ಸೊ ಆಯತಾಕಾರದ ಗಾಜಿನ ಚಪ್ಪಡಿಯ ಪತನ ಕಿರಣ ಮತ್ತು ನಿರ್ಗಮಿತ ಕಿರಣ ಏನಿದೆ, ಸೊ ಅವೆರಡು ಪರಸ್ಪರ ಸಮಾಂತರವಾಗಿರುತ್ತವೆ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ, ಸೊ ಆಯತಾಕಾರದ ಗಾಜಿನ ಚಪ್ಪಡಿಯ ಎರಡೂ ಮೇಲ್ಮೈಗಳೇನಿರುತ್ತೆ ಅವು ಸಮತಲಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಸೊ ಆದ್ದರಿಂದ ಬೆಳಕು ಸಮಾನವಾಗಿ ಬಾಗುವುದರಿಂದ ಪತನ ಕಿರಣ ಮತ್ತು ನಿರ್ಗಮಿತ ಕಿರಣ ಪರಸ್ಪರ ಸಮಾಂತರವಾಗಿರುತ್ತವೆ ಅನ್ನುವಂಥದ್ದನ್ನು ಉತ್ತರದಲ್ಲಿ ನಾವು ಕಾಣಬಹುದು. ಇನ್ನು ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಸಂಗಮ ದೂರ 50 ಸೆಂಟಿಮೀಟರ್, ಮತ್ತೊಬ್ಬ ಹುಡುಗ ಸಂಗಮ ದೂರ -50 ಸೆಂಟಿಮೀಟರ್ ಮಸೂರವನ್ನು ಉಪಯೋಗಿಸುತ್ತಾರೆ. ಹಾಗಾದರೆ ಮಸೂರದ ಸಾಮರ್ಥ್ಯ ಮತ್ತು ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. 50 ಸೆಂಟಿಮೀಟರ್ ಇರುವ ಮಸೂರದ ಸಾಮರ್ಥ್ಯವು +2 ಡಯಾಪ್ಟರ್ ಆದರೆ ಮತ್ತು -50 ಸೆಂಟಿಮೀಟರ್ ಇರುವ ಮಸೂರದ ಸಾಮರ್ಥ್ಯ -2 ಡಯಾಪ್ಟರ್ ಆಗಿರುತ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಬಳಸಬಹುದಾಗಿರ್ತಕ್ಕಂತಹ ಒಂದು ಸೂತ್ರ. ಸೊ ಇಲ್ಲಿ ತಾವು ಗಮನಿಸ್ಬೋದು, P = 1/f ಅನ್ನುವಂತಹ ಸೂತ್ರವನ್ನು ನಾವಿಲ್ಲಿ ಬಳಸಬೇಕಾಗತ್ತೆ. ಸೊ ಭಾಳ ಸಾರಿ ಈ ಒಂದು ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಸೊ ಇಲ್ಲಿ P ಅಂತಕ್ಕಂಥದ್ದು ಏನು ಸೂಚಿಸುತ್ತೆ ಅಂತಂದರೆ ಮಸೂರದ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಮಸೂರದ ಸಾಮರ್ಥ್ಯ. ಆಮೇಲೆ F ಅಂತಕ್ಕಂಥದ್ದು ಸಂಗಮ ದೂರವನ್ನು ಸೂಚಿಸುತ್ತದೆ. ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸಿ ಲೆಕ್ಕಿಸಿದಾಗ ನಮಗೆ ಈ ರೀತಿ ಉತ್ತರಗಳನ್ನು ನಾವು ಕಾಣಬಹುದು. ಸೊ ಮುಂದಿನ ಪ್ರಶ್ನೆ, ಯಾವ ನಿಬಂಧನೆಯಲ್ಲಿ ಎರಡು ಸಮತಲ ದರ್ಪಣಗಳನ್ನು ಜೋಡಿಸಿದಾಗ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಸಮಾಂತರವಾಗಿರುತ್ತವೆ ಅನ್ನುವಂಥದ್ದು. ಎರಡು ದರ್ಪಣಗಳ ನಡುವಿನ ಕೋನ 90 ಇರುವಂತೆ ಜೋಡಿಸಿದಾಗ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಸೊ ಮುಂದಿನ ಪ್ರಶ್ನೆ, 20 ಸೆಂಟಿಮೀಟರ್ ಸಂಗಮ ದೂರವು ಒಂದು ಪೀನ ಮಸೂರವು ವರ್ಧಿತ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅನ್ನುವಂಥದ್ದು. ವರ್ಧಿತ ಮಿಥ್ಯ ಪ್ರತಿಬಿಂಬಗಳನ್ನು ಪಡೆಯಲು ವಸ್ತುವನ್ನು ಮಸೂರದ ದೃಕ್ ಕೇಂದ್ರ ಮತ್ತು ಪ್ರಧಾನ ಸಂಗಮ ಬಿಂದುಗಳ ನಡುವೆ ಇಡಬೇಕು ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ವಸ್ತುವನ್ನು ಪ್ರಧಾನ ಸಂಗಮ ಮತ್ತು ವಕ್ರತಾ ಕೇಂದ್ರಗಳ ನಡುವೆ ಇಡಬೇಕು ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಒಂದು ಸೀಸದ ಕಡ್ಡಿಯನ್ನು ನೀರು ತುಂಬಿದ ಗಾಜಿನ ಲೋಟದಲ್ಲಿ ಮುಳುಗಿಸಿದಾಗ ಅದು ಮುರಿದಂತೆ ಕಾಣಲು ಕಾರಣವೇನು? ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇದು ನೀರಿನ ಬದಲಾಗಿ ಸೀಮೆಯನ್ನು ಉಪಯೋಗಿಸಿದರೆ ಉಂಟಾಗುತ್ತದೆ ಕಾರಣ ಕೊಡಿ ಅನ್ನುವಂಥ ಪ್ರಶ್ನೆ. ಸೊ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಉತ್ತರವನ್ನು ನೋಡ್ಬೋದು. ಅದು ಉಪಯೋಗಿಸುವ ದ್ರವಗಳ ವಕ್ರೀಭವನ ಸೂಚ್ಯಾಂಕಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ಸೀಸದ ಕಡ್ಡಿಯನ್ನು ನೀರು ತುಂಬಿದ ಗಾಜಿನ ಲೋಟದಲ್ಲಿ ಮುಳುಗಿಸಿದಾಗ ಅದು ಮುರಿದಂತೆ ಕಾಣಲು ಕಾರಣವೇನೆಂದರೆ ಅದರ ತೋರಿಕೆಯ ಆಳ ಮತ್ತು ನಿಜವಾದ ಆಳಕ್ಕಿರುವ ಅನುಪಾತ. ಸೊ ಮುಂದಿನ ಪ್ರಶ್ನೆ ನೋಡೋಣ. ನೀರಿನ ವಕ್ರೀಭವನ ಸೂಚ್ಯಾಂಕವು 1.33 ಮತ್ತು ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁻⁻⁻⁷ ಸೆಂಟಿಮೀಟರ್/ಸೆಕೆಂಡ್. ಹಾಗಾದರೆ ಗಾಜಿನಲ್ಲಿ ಬೆಳಕಿನ ವೇಗವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ. ಸೊ ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ಸರಿಯಾಗಿ ನೋಡ್ತಾ ಹೋದಂತೆ ನೀರಿನ ವಕ್ರೀಭವನ ಸೂಚ್ಯಂಕ 1.33 ಆಗಿದೆ. 1.33 ಬರ್ಕೊಳ್ಳಿ. = ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁻⁸ ಡಿವೈಡೆಡ್ ಬೈ ಗಾಜಿನಲ್ಲಿ ಬೆಳಕಿನ ವೇಗ. ಸೊ ಆದ್ದರಿಂದ ಗಾಜಿನಲ್ಲಿ ಬೆಳಕಿನ ವೇಗ = 3 × 10⁸ ಡಿವೈಡೆಡ್ ಬೈ 1.33.
ಸೊ ಬರ್ತಕ್ಕಂಥ ಉತ್ತರ 2 × 10⁸ ಸೊ ಈ ರೀತಿಯಾಗಿ ನಾವು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಕೊಳ್ಬಹುದು. ಸೊ ಮುಂದಿನ ಪ್ರಶ್ನೆ, ದಪ್ಪ ಮತ್ತು ತೆಳುವಾದ ಮಸೂರಗಳಲ್ಲಿ ಯಾವ ಮಸೂರವು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುತ್ತದೆ? ಕಾರಣ ಕೊಡಿ ಅನ್ನುವಂಥದ್ದು. ದಪ್ಪನಾದ ಮಸೂರವು ಹೆಚ್ಚು ಸಾಮರ್ಥ್ಯವನ್ನು ಮತ್ತು ತೆಳುವಾದ ಮಸೂರವು ಕಡಿಮೆ ಸಾಮರ್ಥ್ಯವನ್ನು ಹೊಂದಿರುತ್ತದೆ, ಏಕೆಂದರೆ ದಪ್ಪನಾದ ಮಸೂರವು ಕಡಿಮೆ ಸಂಗಮ ದೂರವನ್ನು ಹೊಂದಿರುತ್ತದೆ ಅಥವಾ ಹೆಚ್ಚು ಬೆಳಕನ್ನು ಸಮೀಪದಲ್ಲಿ ಕೇಂದ್ರೀಕರಿಸುವಂಥ ಸಾಮರ್ಥ್ಯವನ್ನು ಅದು ಹೊಂದಿರುತ್ತದೆ. ಇನ್ನು ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟದ ದರ್ಪಣಗಳಲ್ಲಿ ಬಳಸಲು ಕಾರಣವೇನು? ಪೀನ ದರ್ಪಣವು ಚಿಕ್ಕದಾದ ನೇರ ಪ್ರತಿಬಿಂಬವನ್ನು ಉಂಟು ಮಾಡುವುದರಿಂದ ವಾಹನಗಳ ಹಿನ್ನೋಟದಲ್ಲಿ ಆ ದರ್ಪಣವನ್ನು ಬಳಸುತ್ತಾರೆ. ಇದು ವಾಹನದ ಹಿಂಭಾಗದಲ್ಲಿ ಹೆಚ್ಚು ಪ್ರದೇಶವಿರುವ ವಸ್ತುಗಳ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು. ಇನ್ನು ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಅದೇ ಪಥದಲ್ಲಿ ಹಿಂದಿರುಗಲು ಕಾರಣವೇನು ಅನ್ನುವಂಥದ್ದು. ಸೊ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ದರ್ಪಣದ ಮೇಲೆ ಪತನವಾದಾಗ ಉಂಟಾಗುವ ಪತನ ಕೋನವು ಲಂಬ ಕೋನವಾಗುವುದರಿಂದ ಬೆಳಕು ಬಂದ ಪಥದಲ್ಲಿ ಹಿಂದಿರುಗುತ್ತದೆ ಅನ್ನುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ, 20 ಸೆಂಟಿಮೀಟರ್ ಸಂಗಮ ದೂರವಿರುವ ಒಂದು ಮಸೂರದ ಮುಂದೆ 5 ಸೆಂಟಿಮೀಟರ್ ಎತ್ತರದ ವಸ್ತುವನ್ನು ಇಡಲಾಗಿದೆ. ಅದರ ಪ್ರತಿಬಿಂಬದ ದೂರ 15 ಸೆಂಟಿಮೀಟರ್ ಆದರೆ ಆ ವಸ್ತು ಮಸೂರದಿಂದ ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದು. ಸೊ ಇಲ್ಲಿ ಅಂಶಗಳನ್ನು ನಾವು ನೋಡ್ತಾ ಹೋದಂತೆ ಏನು ನೀಡಲಾಗಿದೆ ಅಂಥೇಳಿ, ಸಂಗಮ ದೂರ 20 ಸೆಂಟಿಮೀಟರ್ ನೀಡಲಾಗಿದೆ ಮತ್ತು ಎತ್ತರ 5 ಸೆಂಟಿಮೀಟರ್ ನೀಡಲಾಗಿದೆ. ಸೊ ಅದರ ದೂರ -15 ಸೆಂಟಿಮೀಟರ್. ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ ಮಸೂರ ನೀಡಲಾಗಿರುವುದರಿಂದ ಸೂತ್ರವನ್ನು ನಾವು 1/f = 1/v - 1/u ಅಂತ ಹೇಳ್ತೀವಿ. ಸೊ ಬೆಲೆಗಳನ್ನು ನಮೂದಿಸಿ ಲೆಕ್ಕಿಸಿದಾಗ ಬರ್ತಕ್ಕಂತಹ ವಸ್ತುವಿನ ದೂರ -60 ಸೆಂಟಿಮೀಟರ್ ಬರುತ್ತದೆ. ಪ್ರತಿಬಿಂಬವು ಚಿಕ್ಕದಾಗಿದ್ದು ಮಿಥ್ಯ ಪ್ರತಿಬಿಂಬ ಆಗಿರುತ್ತದೆ ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಮತ್ತೊಂದು ಪಾಠದೊಂದಿಗೆ ಯಾವ ರೀತಿ ಆ ಪಾಠಗಳಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಅದನ್ನು ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.